ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಹೊಸಪೇಟೆ ಗ್ರಾಮದಲ್ಲಿ ನೂತನ ಹಾಲಿನ ಡೈರಿ ಕಟ್ಟಡಕ್ಕೆ ಗುದ್ದಲಿ ಪೂಜೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವ HM ರೇವಣ್ಣ, ಬಮೂಲ್ನ ನಿರ್ದೇಶಕ HN ಅಶೋಕ್, ಹೊಸಪೇಟೆ ಹಾಲಿನ ಡೈರಿಯ ಅಧ್ಯಕ್ಷ ಮಂಜು ಹಾಗೂ ನಿರ್ದೇಶಕರುಗಳು ಮತ್ತು ಗ್ರಾಮಸ್ಥರುಗಳು ಹಾಜರಿದ್ದರು. ₹10 ಲಕ್ಷ ಕಟ್ಟಡಕ್ಕೆ ನೆಲ ಅಂತಸ್ತು ಮತ್ತು ಮೊದಲನೇ ಅಂತಸ್ತು ಕೆಳಗೆ ನೆಲ ಅಂತಸ್ತಿನಲ್ಲಿ ಏನು ದಿನನಿತ್ಯ ಹಾಲು ಪೂರೈಕೆ ಮಾಡ್ತಕ್ಕಂಥ ರೈತರ ಹಾಲು ಕಲೆಕ್ಷನ್ ಜಾಗ ಮತ್ತು ಸೆಕ್ರೆಟ್ರಿಯವರು ಕುಳಿತುಕೊಳ್ಳೋದು, ಪಶು ಆಹಾರವನ್ನು ದಾಸ್ತಾನು ಮಾಡ್ಕೊಳ್ಳಿಕ್ಕೆ ಜಾಗ ವ್ಯವಸ್ಥೆ ಮಾಡ್ಕೊಳ್ಳೋಂಥದ್ದು. ಮೊದಲನೇ ಹಂತದಲ್ಲಿರ್ತಕ್ಕಂಥ ಕಟ್ಟಡ ಆಡಳಿತ ವ್ಯವಸ್ಥೆದು ಕಚೇರಿ ಮೀಟಿಂಗ್ಗಳು, ಆಡಳಿತ ಮಂಡಳಿ ಸಭೆಗಳನ್ನು ಮಾಡಲಿಕ್ಕೆ ಅಧ್ಯಕ್ಷರು ಅಥವಾ ನಿರ್ದೇಶಕರುಗಳು ಬಂದರೆ ಕೂರಲಿಕ್ಕೆ ಒಂದು ಸ್ಥಳ, ಕನಿಷ್ಠ 10 ಲಕ್ಷ ಅಂತೂ ಬೇಕೇ ಬೇಕು ಸರ್. ಜಾಗ ಸ್ವಲ್ಪ ಚಿಕ್ಕದಾಯ್ತೇನೋ, ಲಭ್ಯತೆ ಪಟ್ಟಣ ಪ್ರದೇಶ ಲಭ್ಯತೆ ಇರ್ತಕ್ಕಂಥ ಜಾಗದಲ್ಲಿ ರೇವಣ್ಣ ಸಾಹೇಬರು ಮತ್ತು ಮಂಜು, ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು, ಗ್ರಾಮ ಸಿದ್ದಣ್ಣನಾದಿಯಾಗಿ ಎಲ್ಲರ ಸಹಕಾರದಿಂದ ಕಟ್ತಾ ಇರ್ತಕ್ಕಂಥ ಕ್ಷೀರಭವನ. ಎಷ್ಟು ಸಂಗ್ರಹಣೆ ಆಗ್ತದೆ ಸರ್ ದಿನ? ಈಗ ಪ್ರತಿದಿನ 400, 420, 450 ಲೀಟ್ರ್ ತನಕ ಬರ್ತಾ ಇದೆ. ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರುಗಳು ಇವರೆಲ್ಲರೂ ಇನ್ನೂ ಸ್ವಲ್ಪ ಆಸಕ್ತಿ ವಹಿಸಿದ್ರೆ ಜಿಲ್ಲಾ ಬ್ಯಾಂಕ್ ಮುಖಾಂತರ ಅತ್ಯಂತ ಕಡಿಮೆ ಬಡ್ಡಿ ವಾರ್ಷಿಕ 3% ಕೊಡ್ತಕ್ಕಂಥ ಹಸು ಖರೀದಿ ಸಾಲಗಳನ್ನು ಕೊಡಿಸಿ ಆಸಕ್ತ ರೈತರಿಗೆ ತನ್ಮೂಲಕ ಇದರ ದಿನನಿತ್ಯದ ಸಂಗ್ರಹಣೆಯನ್ನು ಒಂದು 1000 ಲೀಟ್ರಿಗಾದರೂ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಗುರಿ ನಮ್ಮ ಶಿಬಿರದ ಅಧಿಕಾರಿಗಳಾದಂಥ ಅಜಯ್ ಮತ್ತು ಇಲ್ಲಿಯ ರೂಟ್ ಸೂಪರ್ವೈಸರ್ ಏನಿದ್ದಾರೆ ರಂಗಸ್ವಾಮಿ ಅವರು, ಇವ್ರುಗಳ ಪ್ರಯತ್ನ ಮತ್ತು ಆಡಳಿತ ಮಂಡಳಿ ಪ್ರಯತ್ನ ಆದರೆ ಖಂಡಿತವಾಗ್ಲೂ 1000 ಲೀಟ್ರಿಗೆ ಇದು ತಲುಪ್ತಾರೆ. 1000 ಲೀಟ್ರ್ ಆದರೆ ಇರೋದ್ರೊಳಗೆ ಸೆಕ್ರೆಟ್ರಿ ಯಾವುದೇ ಕೆಟ್ಟ ಕೆಲಸಗಳಿಗೆ ಕೈ ಹಾಕ್ದಂಗೆ ಅಚ್ಚುಕಟ್ಟಾಗಿ ಅವ್ರ ಸಂಬಳ ತೊಗೊಂಡು ಖುಷಿಯಾಗಿ ರೈತರು ಸೇವೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಸರ್. ಮ್ಯಾಟ್ಗಳು ಸಮಸ್ಯೆ ಇದೆ ಅಂತ? ಸಮಸ್ಯೆ ಏನಿಲ್ಲ. ಯುದ್ಧ ಶುರು ಆಯಿತು. ಮೊದಲು ಕೊಟ್ಟಿದ್ದಂಥ ಟೆಂಡರ್ ದರಕ್ಕೂ ನಂತರ ಆದಂಥ ₹150-200 ಒಂದೊಂದು ಮ್ಯಾಟ್ಗೆ ಹೆಚ್ಚಳ ಆದಾಗ ಟೆಂಡರ್ ದರ ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಇಕ್ಕಿ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ನಿಧಾನ ಮಾಡಿರ್ತಕ್ಕಂಥದ್ದು. ಒಂದೊಂದು ತಾಲೂಕಿಗೆ ಒಂದೊಂದು ಲೋಡನ್ನು, ಅಂದರೆ 650 ಅಥವಾ 700 ಮ್ಯಾಟ್ ಇರ್ತಕ್ಕಂಥ ಒಂದೊಂದು ಲೋಡನ್ನು ಒಂದೊಂದು ತಾಲೂಕಿಗೆ ಕೊಟ್ಟಿರ್ತಕ್ಕಂಥದ್ದು. ಆಗಲೇ ಒಂದು ಸುರಿ ಗೊತ್ತಿರಬೇಕು, ಚಿಕ್ಕಬಳ್ಳಾಪುರ ವಿಭಾಗ ಮತ್ತು ತೊಗೊಬಂದಾಗಲೇ ಇಳಿಸ್ಬಿಟ್ಟಿದ್ರಿಂದ ಇನ್ನು 2 ಲೋಡು ನಾಳೆ ಅಥವಾ ನಾಡಿದ್ರೊಳಗೆ ಬರ್ತದೆ. ಒಟ್ಟು 10 ಲೋಡಿನ ಅವಶ್ಯಕತೆ ಮಾಗಡಿಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ರೈತರ ದುಡ್ಡು ಏನು ಅವರು ₹100 ಅದ್ರ ಬೆಲೆ ಅಂತ ಅಂದರೆ ₹50 ರೈತ, ₹50 ಬೊಮ್ಮೂಲಿ ಏನು ಕಟ್ತದೆ, ಅವ್ರ ಪಾಲನ್ನು ರೈತರಾಗಲೇ ಕಟ್ಟಿದ್ದಾರೆ. ಟೆಂಡರ್ ಆಗಿ ಆ ಯುದ್ಧದ ಪರಿಣಾಮ ಜಾಸ್ತಿ ಆದಂಥ ಬೆಲೆ
ಏರಿಕೆಯಿಂದಾಗಿ ಸ್ವಲ್ಪ ನಿಧಾನ ಆಗಿದೆ. ಅದಕ್ಕೆ ರೈತರ ಕ್ಷಮೆಯನ್ನು ಕೇಳ್ತಾ ಈ ತಿಂಗಳೊಳಗೆ ಅದು ಪೂರೈಕೆ ಆಗ್ತದೆ ಅನ್ನತಕ್ಕಂಥ ಮಾತನ್ನು ತಮ್ಮ ಮೂಲಕ ಅವ್ರು ತಿಳಿಸಕ್ಕೆ ಹೈನುಗಾರಿಕೆ ಒಂದು ಅತ್ಯಂತ ಉಪಯುಕ್ತವಾದದ್ದು. ಈ ಊರಲ್ಲಿ 14 ಸಮುದಾಯಗಳು ಒಂದೇ ತಾಯಿ ಮಕ್ಕಳಂತೆ ಬಾಳ್ತಿದ್ದಾರೆ. ಕೃಷ್ಣದೇವರಾಯರ ತಾಯಿ ಹೆಸರಲ್ಲಿ ನಾಗಲಾಂಬಿಕಾ ಪಟ್ಟಣ ಅಂತ ಕಟ್ಟಿದಂಥ ಊರಿದು. ಇಲ್ಲಿನ ಕಡುಬಡವರಿಗೆ ಹಸುಗಳನ್ನೇನಾದರೂ ಕೊಡಿಸ್ತೀರಾ? ಹಸುಗಳನ್ನು ಪುಕ್ಕಟೆಯಾಗಿ ಕೊಡ್ತಕ್ಕಂಥದ್ದು ಯೋಜನೆ ಬಮೂಲ್ನ ಹಂತದಲ್ಲಿ ಇಲ್ಲ ಸರ್. ಆದರೆ ರಿಯಾಯಿತಿ ದರದಲ್ಲಿ ಅಥವಾ ಈಗ ಕಳೆದ ಬಾರಿ 10 ಹಸುಗಳನ್ನು ನಮ್ಮ ಜ್ಯೋತಿ ಪಾಲಿಕೆ ಕೊಟ್ಟಂಥದ್ದು ಮತ್ತು ಈ ಸರ್ತಿ ಚಕ್ರಭಾವಿಗೆ 8 ಹಸುಗಳನ್ನು ಆ ಥರ ಸ್ಕೀಮನ್ನು ಒಂದು ಸರ್ತಿ ಇಲ್ಲಿಗೆ ಅಳವಡಿಕೆ ಮಾಡೋಂಥ ಪ್ರಯತ್ನವನ್ನು ಮಾಡ್ತೀನಿ ಸರ್. ಅದು ಒಂದು 80,000 ರೂಪಾಯಿ ಹಳ್ಳಿಕಾರ್ ತಳಿ ಅಥವಾ ಸಾಯಿವಾಲು ಗಿರ್ ತಳಿಯನ್ನು ತರಲಿಕ್ಕೆ ನಾಟಿ ಹಸುವಿನ ಹಾಲಿನ ಪೂರೈಕೆ ಅಥವಾ ಸಂಗ್ರಹಣೆ ಜಾಸ್ತಿ ಮಾಡಬೇಕು ಅನ್ನೋಂಥ ಬಮೂಲ್ನ ಧ್ಯೇಯ ಏನಿದೆ, ಆ ನಿಟ್ಟಿನಲ್ಲಿ ಸ್ವಲ್ಪ ಗುಡ್ಗಾಡು ಪ್ರದೇಶ ಅಥವಾ ಕಾಡು ಪ್ರದೇಶ ಇರೋಂಥ ಜಾಗಗಳಿಗೆ ಹಳ್ಳಿಗಳಿಗೆ 10 ಹಸುಗಳನ್ನ ಕೊಡ್ತಕ್ಕಂಥ ಒಂದು ಯೋಜನೆ ಕನಕಪುರ ಮತ್ತು ಮಾಗಡಿ ತಾಲೂಕು. ಏಕೆಂದರೆ 2 ತಾಲೂಕುಗಳು ಜಾಸ್ತಿ ಅರಣ್ಯ ಪ್ರದೇಶ ಗುಡ್ಗಾಡಿಂದ ಕೂಡಿರ್ತಕ್ಕಂಥವು ಅನ್ನೋಂಥ ನಿಟ್ಟಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆ ಯೋಜನೆನ ಒಂದು ಸರ್ತಿ ನಮ್ಮ ಹೊಸಪೇಟೆಗೂ ಕೂಡ ವಿಸ್ತರಣೆ ಮಾಡಿಸೋಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.